ಸಮಾಚಾರ? ಜಾಕೆಟ್ ಭಾಳ ದೊಡ್ಡದಾಗಿ ಲೂಸ್ ಆಗೈತೆ ನೋಡ್ರಿ. ಇದು ಸ್ವಲ್ಪ ಲಗಿ ನಾವು ಹಿಡ್ಕೊಡ್ತೀವಲ್ಲ ಏನು ಮಾಡ್ತೀವಿ ನೋಡಕ್ಕೆ. ಬಿಗಿ ಆಗೈತನ? ಬಿಗಿ ಆಗೈತಿ. ಬಿಗಿ ನಿನ್ ಜಂಪರ್ ಹೆಂಗೈತೆ ಹೇಳ್ತಿ ಹಂಗ ಹೊಲ್ದೇನ್ ಬಿಡ ನಾನು. ಆದ್ರೂ ಬಿಗಿ ಆಗೈತೆ ನೋಡ್ರಿ ಅದು. ಹೋಗ ಇವ ನೀ ಏನ್ ಬಿಡ ಯಾಕ ಕೊಡು ಹೊತ್ನ್ಯಾಗ ಒಂಥರ ಇರ್ತಿ ಕೊಟ್ಟಿಂದ ನಮ್ಮ ಮನೆ ಹಾಕಿವ. ಆಯ್ತು ನಾಳೆ ಕೊಡ್ತೀನಿ ತಗೊಳ್ಳಿ. ಅವಾಗ ದಪ್ಪ ಇದ್ನಲ್ವ ಅದಕ್ಕೆ ಈಗ ನಾಳೆ ಕೊಟ್ರೆ ನಡೀತೈತನ? ಲಗ್ನದ ಹೋದ ನನ್ನ ಜಂಪರ್ ಹೊಲಿವ. ಇಲ್ಲವ ನಾಳೆ ಮದ್ವಿಗೆ ಹೊಂಟಾನೆ ನಾನು ಇವತ್ತ ಕೊಡ್ಬೇಕು. ನೀನು ಇವತ್ತ ಕೊಡ್ಬೇಕಾ? ಒಂದು ತಾಸು ಬಿಟ್ಟು ಬಾ ಹಂಗ. ಇಲ್ಲ ಹುಡುಗರು ಕಳ್ಸು ಕೊಟ್ಟು ಕಳಿಸ್ತೇನಂತ. ಜಗ್ಗು ಹೊಲಿಯೋದವ ಯವ್ವ ಎರಡೆರಡು ಸಲ ಮತ್ತು ನಮ್ಮ ಕೆಲಸ ಇವು. ಆಯ್ತು ಹಾಂ ಹೋಗು. ಶತಕ ಬಾರ ಇವ ಬಾರ ಸಾಯ್ತ್ರಕ್ಕ. ಏನ್ ನೋಡುವ ಸಾಕಾಗೈತ್ ನನಗಂತರೂ ಅತ್ತ. ಬಾರಕ್ಕೆ ಅದಕ್ಕೆ ಬಂದಿದ್ಲು ಇವ ಹಾಕಿದ ಏನ್ ಕೇಳಿ ಬೆಂಡ್ಲಿದು ನೋಡು. ಹಾಕಿದ ಎಷ್ಟು ಇರ್ಬೇಕು ತಿಂಡಿ. ಈ ಜಂಪರ್ ಕೊಟ್ಟೋಗಿದ್ಲು ಹೊಲೆ ಹಾಕಿದನ್ನ. ಯವ್ವಾಗರ ನೋಡು ಇದು ಬಿಗಿ ಆಗೈತಿ, ಇದು ಬಿಗಿ ಆಗೈತಿ, ಇದು ಬಿಗಿ ಆಗೈತಿ ಅಂತೇಳಿ ಬರ್ತಾಳ. ನನಗಂತರೂ ಸಾಕಾಗೈತವ ಆಕಿ ಜಂಪರ್ ಹೊಲ್ದು ಹೋಗ್ಬೇಕಾಗ. ಅಲ್ಲ ಮೊದಲು 9 ಇಂಚ್ ಇದ್ಲು ಬೆಂಡ್ಲಿ, ಆಮೇಲೆ 10 ಆದ್ಲು, 10:30 ಆದ್ಲು, 11 ಆದ್ಲು, 13 ಆಗೈತಿ, 13:30 ಆದ್ರೂ ಇನ್ನೂ ಬಿಗಿ ಆಗೈತಿ ಅಂತಾಳ ಜಂಪರ್ನ. ಹೊಲದ್ ನನಗೆ ಸಾಕಾಗೈತವ ಯವ್ವ. 10 ದಿನ ಹೊಲ್ದು ಬಿಟ್ಟು ಕೊಡ್ತೇನೆ ಅಂತ ಜಂಪರ್ ಇಸ್ಕೊಂಡಿರ್ತೇನೆ ನೋಡ. 10 ದಿನಕ್ಕೆ 2 ಇಂಚ್ ಬೆಳೆದಿರ್ತಾನ ಬೆಂಡ್ಲಿ. ಯಾವಾಗ ನೋಡು ತೊಳೆದೈತಿ, ಇಳ್ದೈತಿ, ಭುಜ ಇದಾಗೈತಿ, ನನಗೆ ಸೊಟ್ಟ ಆತ, ಕೊಂಬ ಆತ, ಕೊಳಗಾತ ಅಂತ ಬರೀ ಇದರ ಅಡಿ ಹಾಕಿದ್ರು. ಹೆಂಗ ಬೆಳೆಯವ ಯಾವಾಗ ನೋಡಿದ್ರು ಹೆಂಗ ಮಾಡೋದು. ಆಕಿದ್ ಭಾಳ ಇದಾಕಿ ಒಂದ ಥರ ಇರೋದಿಲ್ಲ. ಹಂಗ ಇದನ್ನ ಮಾಡ್ತಾನೆ ಇರ್ತಾಳ. ಅದಕ್ಕೆ ತೀರ್ಮಾನ ಮಾಡೀನಿ ಈ ಸಲ ಬರ್ಲಿಕ್ಕೆ ಬೆಂಡ್ಲಿ ಆಕಿ ಜಂಪರ ಇಸ್ಕೋಬಾರ್ದು ಅಂತೇಳಿ ತೀರ್ಮಾನ ಮಾಡ್ಬಿಟ್ಟೆ. ನಾನು ಅಂತರ ಸಾಕಾಗ ಕುಂದ್ರ ಯಾಕ ಕುಂದಿರ್ತಾನೆವ. ನಾನು ಒಂದೆರಡು ಜಕೆಟ್ ಹೊಲಿಯವ ಯಾವಾಗ ಬರ್ತೀನಿ ನೋಡು. ಕೊಡು ನಾನು ಒಂದೆರಡು. ಅಲ್ಲ ಯವ್ವ ಕೊಡೋದ 600 ರೂಪಾಯಿ ಇನ್ನೂ ಕೊಡವಲ್ಲಿ. 3 ಜಂಪರ್ ಹೊಲ್ದಿದ್ನಲ್ಲ, 3 ಜಂಪರ್ ಹೊಲ್ದಿದ್ ರೊಕ್ಕನ ಇನ್ನೂ ಕೊಡುವಲ್ಲಿ. ಯಾವಾಗ ಕೇಳಿದ್ರೆ ಅವಾಗ ಇವಾಗ ಅಂತಿ. ಅಲ್ಲ ನಾವೇನು ಮನೆಗೆ ಏನು ಸಂತಿ ಪಂತಿ ಮಾಡ್ಕೊಳ್ಳೋಣ ಏನು? ನಮ್ದು ಸಂಘ ಸಾಲ ಎಟ್ಟಿರ್ತಾವ. ಧರ್ಮಸ್ಥಳ ಸಂಗಿನ ರೊಕ್ಕ ಕಟ್ಬೇಕು. ಈಗ ಆತು, ಈಗ ಮಂಗಳವಾರ ನಾಳೆ ಕಟ್ಬೇಕು 1200 ರೂಪಾಯಿ. ನೀವೊಂದು 600 ಕೊಟ್ಟಂದ್ರೆ ಬಗೆಹರಿತೈತಿ. ಕೊಡೋವಲ್ಲ ಏನು ಮಾಡ್ಬೇಕು? ಜಂಪರ್ ಒಂದು ನೆಟ್ಟಿಗೆ ಇಸ್ಕೊಂಡು ಹೋಗ್ತಿರ್ವ ನೀವು, ರೊಕ್ಕನ ಕೊಡೋದಿಲ್ಲ. ಯಾವಾಗ ನೋಡಿದ್ರು ಉಗಾದಿ ಉದ್ರಿ ನಿಮ್ದು ಅತ್ತಾಗ. ಯಾಕೆ ತಗೋರವ ಕೊಡ್ತೇನೆ. ಮಗನ ಪಗಾರಾಗಿಲ್ಲ ಆತಂದ್ರೆ ಕೊಟ್ಟು ಹೋಗ್ಕಂತ ತಗೋ. ಅಲ್ಲಿ ನೀವೇನು ಕೂಳ ತಿನ್ನಂಗಿಲ್ಲ ಬರೀ ಮಗನ ಪಗಾರಾಗಿಲ್ಲ ಇದನ್ನ ಹೇಳ್ತಿರವ ತೀರ ಅತ್ತಾಗ. ಕೊಡ್ಬೇಕು ಬಿಡ್ರಿ ಅವ ನೀವು. ಹಂಗೆ ಮಾಡಿ ಜಂಪರ್ ಒಂದು ತಟ್ಟದ ಸಡ್ಲ ಬಿಗಿ ಆಗತ್ಲೆ ಬಂದಾರ ಮಾರಿ ಮುಗಿತಿರ್ವ ತೀರ. ಇದು ಯಾವ ರೊಕ್ಕ ಕೇಳತ್ತೆ ಮಗನ ಪಗಾರಾಗಿಲ್ಲ ಅನ್ನೋದೊಂದು ಕಲ್ತು ಬಿಡ್ತೀರಿ. ಹಂಗೆ ಮಾಡ್ಬೇಡ ಏನು ಕೊಡು. ಮತ್ತೇನು ನನ್ನ ಮಗ ಅದೇ ಏನು ನಮ್ಮ ಮನ್ಯಾಗ ಕೆಲಸ. ಅದಕ್ಕೆ ನನ್ನ ಮಗಂದು ಸಾಲಿ ಫೀಸ್ ಅದು ಕಟ್ಬೇಕು. ರೊಕ್ಕ ಕೊಡು ಮತ್ತೆ ಬಿಡಕ್ಕೆ ಹೋಗ್ಬೇಡ ಏನು. ಮತ್ತು ಅದು ನಾನು ಇಲ್ಲಿ ನೋಡಿಲ್ಲ ಎಲ್ಲರೂ 200-280 ಹೊಲಿತಾರ ಒಂದು ಸಾದಾ ಜಂಪರಿಗೆ. ನಾನು ಮತ್ತು ಹೋಲಿ ಊರಾನಕ್ಕಿ ತೀರಾ ಮಾಡಬಾರ್ದಂತೇಳಿ 200 ರೂಪಾಯಿ ಒಂದು ಹೊಲ್ದು ಕೊಡ್ತೇನೆ ಗೊತ್ತನ. ಅಷ್ಟು ಚಲೋ ಹೊಲ್ದು ಕೊಡ್ತೇನೆ. ರೊಕ್ಕ ಕ್ಷಣತನ ಮಾಡ್ತಿರ್ವ ನೀವು. ಏನು ತಗೋರ ಕೊಡ್ತೇನೆ. ಆಯ್ತು ಹಂಗಾರ ಬರ್ತಂತೆ ಬರುವ ಮತ್ತು ಹೊಲಿ ಮತ್ತು ಸುಮ್ಮನೆ ಹಾಕ್ಬೇಡ ಹಂಗ ಹೇಳುಗಾಳ ಅಂತೇಳಿ. ಆಯ್ತು ಹೊಲಿತೇನೆ. ಏನು ಈಕಿ ಹಾಕು ಸೊಟ್ಟಪಟ್ಟ ಹೊಲಿಗೆಗೆ 280 ಅಂತ. 100 ರೂಪಾಯಿ 50 ರೂಪಾಯಿನೂ ಕೊಡೋದಿಲ್ಲ, 100 ರೂಪಾಯಿನೂ ಕೊಡೋದಿಲ್ಲ. ಈಕಿ ಜಂಪರ್ಗೆ ಅವಾಗ ಇರುವಷ್ಟು ಜಂಪರ್ ತಗೊಂಡು ಬಂದು ಈಕಿಗೆ ಮಾಡ್ತಾನೆ ತಡಿ ಈಕಿ. ಅಯ್ಯಯ್ಯವ ತಾಯಿ, ಈ ಊರಾಗ ಸಾಯಿತನ ಹೊಲಿದ್ರು ಒಂದು ತೊಲಿ ಬಂಗಾರ ಮಾಡಿಸ್ಕೊಳಕ ನನ್ನ ಕೈಲಾಗಲ್ವ ಇವ. ಎಲ್ಲ ಬರ್ತಾರೆ ಬೆಂಡ್ಲಾರು ಉಗಾದಿ ಉದ್ರಿ ಅಂತೇಳಿ ಹೇಳ್ತಾರೆ. ಎಲ್ಲ ಬೆಂಡ್ಲಾರು ಬರ್ತಾರೆ ಉಗಾದಿ ಉದ್ರಿ ಅಂತೇಳಿ ಹೇಳ್ತಾರೆ. ಇನ್ನೆಲ್ಲಿ ಬಂಗಾರ ಬೆಳ್ಳಿ ಹಾಕೊಳ್ಳೋದು ಬಂತು? ಉಲ್ಟಾ ದಾರಕ್ಕೆ ಸಾಲ ಮಾಡ್ಬೇಕಾತ ಏನೋ ನಾನು ಅಂತೀನಿಲ್ಲ. ಬೆಂಡ್ಲಾರ್ದು ರೊಕ್ಕ ಕೊಟ್ಟು ಒಯ್ರಿ, ಸಾಲ ನಾಳೆ ರೊಕ್ಕ ಇವತ್ತು ಅಂತ ಬೋರ್ಡರ ಬರಿಸಿ ಹಾಕ್ತಾನೆ ಇಲ್ಲೇ ಒಂದು ಮುಂದೆ. ಈ ಯಾವ ದಂಧೆ ಆದ್ರೂ ಬೇಕು, ಈ ಹೊಲಿಗೆ ಕೆಲಸ ಬೇಡವ ಯವ್ವ ಆತಾಗ ಬೇಡ. ಗಾಳಿ ಬುದ್ಧಿ ಮೈನು ಮಾಡ್ಕೊಳ್ಳೋದು.